ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ವೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ ಅಂಥೇಳಿ ಶ್ರೀಮನ್ನಿಜಗುಣ ಶಿವಯೋಗಿಗಳು ಗುರುವಿನ ಒಂದು ಅಮೃತ ವಾಣಿಯನ್ನು ಕುರಿತು ಬಹಳ ಸುಂದರವಾಗಿ ಹೇಳಿದರು. ಗುರು ಏನು ಮಾಡ್ತಾನಪ್ಪ ಅಂತಂದ್ರೆ, ತನ್ನ ಉಪದೇಶ ಅನ್ನುವ ಅಮೃತವನ್ನು ತನ್ನನ್ನು ನಂಬಿ ಬಂದ ಭಕ್ತರಿಗೆ ಉಣಿಸಿ ಅವರನ್ನು ಮುಕ್ತರನ್ನಾಗಿ ಮಾಡ್ತಾನೆ. ಜೀವನದಲ್ಲಿ ಇರುವಂತಹ ದುಸ್ತರವಾದಂತಹ ಪ್ರಸಂಗಗಳನ್ನು ಪಾರ ಆಗಲಿಕ್ಕೆ ಸರಳವಾದಂಥ ಒಂದು ರಾಜಮಾರ್ಗ ಅಂದರೆ ಅದು ಗುರುವಿನ ವಚನ, ಗುರುವಿನ ಒಂದು ಚಿಂತನೆ, ಗುರುವಿನ ಒಂದು ಗುಣಗಾನ. ಪೂರ್ಣ ಸುಖಿ ಅಂಥೇಳಿ ಈ ಜಗತ್ತಿನೊಳಗೆ ಯಾರೂ ಇಲ್ಲ. ಒಂದಿಲ್ಲ ಒಂದು ದುಃಖ ನಮ್ಮ ಹೃದಯದ ಒಂದು ಮೂಲೆ ಒಳಗೆ ತುಂಬಿ ಬಿಟ್ಟಿರ್ತೈತಿ. ಹಂಗಂದ್ರೆ ಈ ಒಂದು ದುಃಖದಿಂದ ನಿರ್ಲಿಪ್ತಲಾಗಲಿಕ್ಕೆ, ಈ ದುಃಖದಿಂದ ನಾವು ಧೈರ್ಯವನ್ನು ಹೊಂದಲಿಕ್ಕೆ ಆ ಗುರುವಿನ ಗುಣಗಾನ ಬಹಳ ಶ್ರೇಷ್ಠ. ಅವ ದೊಡ್ಡ ಒಂದು ಶಹರದೊಳಗರೆ ಇರಲಿ ಅಥವಾ ಒಂದು ಸಣ್ಣ ಹಳ್ಳಿ ಒಳಗರೆ ಇರಲಿ, ಅರಮನೆ ಒಳಗರೆ ಇರಲಿ ಅಥವಾ ಒಂದು ಗುಡಿಸಲ್ದಾಗರೆ ಇರಲಿ, ಹವಾನಿಯಂತ್ರಿತ ದೊಡ್ಡ ಒಂದು ಕಚೇರಿ ಒಳಗಾದರೂ ಇರಲಿ ಅಥವಾ ಬಿಸಿಲೊಳಗೆ ದುಡಿಯುವಂಥ ಒಬ್ಬ ಕಾರ್ಮಿಕನ ಇರಲಿ, ಎಲ್ಲರಿಗೂ ಸಹಿತ ಮುಖ್ಯವಾಗಿ ಬೇಕಾಗಿದ್ದು ಆತ್ಮಶಾಂತಿ, ನೆಮ್ಮದಿ ಬೇಕಾಗಿದೆ ಅಷ್ಟೆ. ಎಲ್ಲರದು ಉದ್ದೇಶ ನಾವು ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳ್ತಾರೆ. ಹಾಗಂದ್ರೆ ಈ ನೆಮ್ಮದಿಗೆ ಸರಳವಾದ ದಾರಿ ಯಾವುದಪ್ಪ ಅಂದರೆ ಈ ಸದ್ಗುರುವಿನ ಗುಣಗಾನ. ನಾ ಬಹಳ ಅನುಭವಿಸಿದ್ದೇನೆ ಇದನ್ನು. ಎಂದು ಸಿದ್ಧಾರೂಢಪ್ಪನ ಗುಣಗಾನವನ್ನು ಮಾಡೋದಿಲ್ಲೋ ಅಂದ ನಂದ ಕೊನೆ ಉಸಿರು ಅಂತ ನನ್ನ ಮನಸ್ಸು ಹೇಳ್ತೈತಿ. ಯಾರೂ ಇಲ್ಲ ಅಂತಂದ್ರೆ ನನ್ನಷ್ಟಕ್ಕೆ ನಾನು ಹೇಳ್ತಿರ್ತೇನೆ. ಆವಾಗ ನಾ ಏನು ವಿಚಾರ ಮಾಡ್ತಿರ್ತೇನೆಂದ್ರೆ, ನನ್ನ ಬಾಯಿ ಹೇಳಾಕತ್ತೈತಿ, ನನ್ನ ಕಿವಿ ಕೇಳಾಕತ್ತೈತಿ ಅಂದಮೇಲೆ ಒಬ್ಬ ಹೇಳಾಮದಾನ, ಒಬ್ಬ ಕೇಳಾಮದಾನ, ಸಾಕು. ಆ ಸಿದ್ಧಾರೂಢಪ್ಪಂದ ಮಹಿಮಾ ಅಷ್ಟು ದೊಡ್ಡದೈತ್ರಿ. ಅವನನ್ನು ಎಷ್ಟು ಗುಣಗಾನ ಮಾಡಿದ್ರೂ ಸಹಿತ ಕಡಿಮೆ. ನಂಬಿದಂತಹ ಭಕ್ತರನ್ನು ಕೈ ಹಿಡಿದು ನಡೆಸುವಂಥ ಕರುಣಾಮೂರ್ತಿ ನಮ್ಮಪ್ಪ ಸಿದ್ಧಾರೂಢ. ಇಂಥ ನಮ್ಮಪ್ಪನ್ನ ಉಸಿರಿರೋ ಮಠನೂ ಸಹಿತ ಗುಣಗಾನ ಮಾಡಿನೇ ಸಾಯಬೇಕು ಅಂತ ನನ್ನ ಆಸೆ. ಜೀವನದೊಳಗೆ ಕಷ್ಟನೂ ಅನುಭವಿಸಿದ್ದೀನಿ, ಸುಖನೂ ಅನುಭವಿಸಿದ್ದೀನಿ. ಅದರ ಪರಿವು ನನಗಿಲ್ಲ. ಈಗ ಒಂದೇ ಪರಿವು ಉಳಿದೈತಿ. ಏನಂದ್ರೆ ಆ ನಮ್ಮಪ್ಪನ ಗುಣಗಾನವನ್ನು ಮಾಡಿ ಅವನಲ್ಲಿನ ಅನುರಕ್ತನಾಗಿ ಬಿಡಬೇಕಷ್ಟ, ಬೇರೆ ಏನೂ ಇಲ್ಲ. ಸಿದ್ಧಾರೂಢಪ್ಪನ ಬಗ್ಗೆ ಎಷ್ಟು ಹೇಳೋದು, ಎಷ್ಟು ಸುಂದರವಾಗಿ ಲೇಖಕರು ಸಿದ್ಧಾರೂಢಪ್ಪನ ಬಗ್ಗೆ ವಾಸ್ತವಿಕ ಚಿತ್ರಣವನ್ನು ಇಲ್ಲಿ ಮಂಡಿಸಿದ್ದಾರೆ. ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸುಂದರವಾದಂಥ ಚರಿತ್ರವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಬಹಳ ಸುಂದರವಾಗಿ ಬರೆದ್ದಾರೆ. ಇವತ್ತು ಇದರೊಳಗೆ ನಾವು 9ನೇ ಭಾಗವನ್ನು ನೋಡೋದು. ಇದರೊಳಗೆ ಸಿದ್ಧಾರೂಢಪ್ಪಗಳು ಹುಬ್ಬಳ್ಳಿ ಒಳಗೆ ಬಂದ ನಂತರ ಚಿದ್ಜ್ಞಾನಂದ ಮಹಾಸ್ವಾಮಿಯ ಸಮಾಧಿಗೆ ಆಗಮನ ಆದಂಥ ವಿಷಯವನ್ನು ಇಲ್ಲಿ ಅವರು ಮಂಡನೆ ಮಾಡ್ತಾರೆ. ಚಿದ್ಜ್ಞಾನಂದ ಸಮಾಧಿಗೆ ಆಗಮನ. ಚಿದ್ಜ್ಞಾನಂದ ಸ್ವಾಮಿಗಳು ಬ್ರಾಹ್ಮಣ ಸನ್ಯಾಸಿಗಳು. ಸನ್ಯಾಸ ಸ್ವೀಕರಿಸಿದ್ದರಿಂದ
ಅವರ ದೇಹವನ್ನು ಅಗ್ನಿಗೆ ಅರ್ಪಿಸಲಿಲ್ಲ, ಗದ್ದುಗೆಗೊಳಿಸಿದರು. ಅವರ ಸಮಾಧಿಯ ಸುತ್ತ ಒಂದು ಕಲ್ಲಿನ ಭದ್ರವಾದ ಸಣ್ಣ ಗುಡಿಯನ್ನು ಕಟ್ಟಿದರು. ಈ ಬ್ರಾಹ್ಮಣ ಸನ್ಯಾಸಿಗಳ ಕಾಲ ನಿಶ್ಚಿತವಾಗಿ ತಿಳಿದು ಬಂದಿಲ್ಲ. ಅವರ ಭಕ್ತರ ಹೇಳಿಕೆಯ ಪ್ರಕಾರ ಅವರು 17ನೇ ಶತಮಾನದ ಉತ್ತರಾರ್ಧದಲ್ಲಿ ಜೀವಿಸಿರಲು ಸಾಕು. ಇವರ ವಿಷಯವಾಗಿ 1895ರಲ್ಲಿ ತಯಾರಾದ ಒಂದು ಒತ್ತಿ ಕಾಗದ ಪತ್ರದಲ್ಲಿ ಈ ಜಮೀನಿನಲ್ಲಿ ಪೂರ್ವ ದಕ್ಷಿಣ ಜಾಗದಲ್ಲಿ ಅಜ್ಮಾಸು 100 ವರ್ಷಗಳ ಹಿಂದೆ ನಮ್ಮ ಹಿರಿಯರು ಒಬ್ಬ ಬ್ರಾಹ್ಮಣ ಸನ್ಯಾಸಿಗಳ ಸಮಾಧಿ ಮಾಡಿ ಕಲ್ಲಿನಿಂದ ಭದ್ರವಾದ ಗುಡಿ ಕಟ್ಟಿರುತ್ತಾರೆ ಎಂದು ದಾಖಲಾಗಿದೆ. ಇದಕ್ಕಿಂತ ಹೆಚ್ಚಿನ ವಿವರ ಸದ್ಯಕ್ಕೆ ಲಭ್ಯವಿಲ್ಲ. ಈ ಸಾಧುಗಳ ಸಂಬಂಧಿಗಳು ಹಳೆ ಹುಬ್ಬಳ್ಳಿಯಲ್ಲಿ ಈಗಲೂ ಇದ್ದಾರೆ. ಅವರು ವರ್ಷಕ್ಕೊಮ್ಮೆ ಇಲ್ಲಿಗೆ ಬಂದು ಆರಾಧನೆ, ಅನ್ನಪ್ರಸಾದ ಸೇವೆ ಮಾಡುತ್ತಾರೆ. ಅದೇ ಒತ್ತಿ ಕಾಗದದಲ್ಲಿ ಮತ್ತು ಈ ಗುಡಿಯ ಆಜುಬಾಜು ಜಾಗದಲ್ಲಿ, ಅಂದರೆ ಅದೇ ಪೂರ್ವ ದಕ್ಷಿಣ ಭಾಗದಲ್ಲಿ ಈಗ 20 ವರ್ಷಗಳ ಹಿಂದಿನಿಂದ ಆರೂಢ ಸ್ವಾಮಿಗಳ ವಾಸ್ತವ್ಯ ಇದ್ದು ಅವರ ದರ್ಶನ ಉತ್ಸವ ಕಾಲದಲ್ಲಿ ಪುಷ್ಕಳ ಜನರ ಸಮೂಹವು ಕೂಡುವುದರಿಂದಾಗಿ ಆ ಉಪಯೋಗಕ್ಕಾಗಿ ಕೆಲವು ಇಮಾರತುಗಳನ್ನು ಬಾವಿಕಟ್ಟೆ ಅಥವಾ ಗೋಡೆ ಹಾಕಿ ಇರುತ್ತದೆ ಎಂದು ಹೇಳಿರುತ್ತಾರೆ. ಆದ್ದರಿಂದ ಸದ್ಗುರು ಸಿದ್ಧಾರೂಢರು ಈ ಚಿದ್ಗನಾನಂದ ಸ್ವಾಮಿಗಳ ಸಮಾಧಿಗೆ ಅಜ್ಮಾಸಾಗಿ 1875ರಲ್ಲಿ ಬಂದಿರಬಹುದು ಎಂದು ಹೇಳುತ್ತಾರೆ. ಈ ಒಂದು ಪುಸ್ತಕದಲ್ಲಿ ಚಿದ್ಗನಾನಂದ ಸ್ವಾಮಿಯ ಸಮಾಧಿಗೆ ಸಿದ್ಧಾರೂಢಪೋಳು ಬಂದಿದ್ದನ್ನು ವಿಶೇಷವಾಗಿ ಹೇಳಿದ್ದಾರೆ. ಮತ್ತು ಸಿದ್ಧಾರೂಢಪೋಳು ಈ ಚಿದ್ಗನಾನಂದ ಸ್ವಾಮಿಗೆ ಸಮಾಧಿ ಹತ್ತಿರ ಬಂದಾಗ ದಟ್ಟ ಅಡಿವಿತ್ತು, ಮುಳ್ಳು ಪೊದೆಗಳಿದ್ದವು, ಡಬ್ಬಗಳಿದ್ದು. ಮತ್ತು ಆ ಸಮಾಧಿ ಮಂದಿರಕ್ಕೆ ಹೋಗಕ್ಕೆ ಒಂದು ಸಣ್ಣದ ಕಾಲದಾರಿ ಅಷ್ಟೇ ಇತ್ತಂತ. ಅಲ್ಲಿ ಭಾಳ ಜನ ಹೋಗೋತ್ರಿಕಿಲ್ಲ ಯಾವ. ಮತ್ತು ಒಂದು ಬೇವಿನ ಗಿಡ ಇತ್ತಂತಲ್ಲಿ ಆ ಸಮಾಧಿಯ ಉತ್ತರ ದಿಕ್ಕಿನ ಕಡೆ. ಅಲ್ಲಿ ಒಂದು ಕಟ್ಟಿತ್ತು. ಆ ಕಟ್ಟಿ ಮೇಲೆ ಹೆಚ್ಚಾಗಿ ಸಿದ್ಧಾರೂಢರು ಹೋಗಿ ಕೊಂಡಿರ್ತಿದ್ರು. ಅದ ಮಾರ್ಗವಾಗಿ ದಾಂಡಪ್ಪ ಮಾನೆ ಎನ್ನುವಂತಹ ಒಬ್ಬ ಪುಣ್ಯಾತ್ಮ ತನ್ನ ಹೊಲಕ್ಕೆ ಹೋಗ್ತಿದ್ದ. ಆ ದಾಂಡಪ್ಪ ಮಾನೆ ಹೋಗುವಾಗ ಏನು ಮಾಡ್ತಿದ್ದ ಅಂದ್ರೆ ಸಿದ್ಧಾರೂಢರಿಗೆ ತನ್ನ ಒಂದು ಬುತ್ತಿ ಗಂಟೆನೊಳಗಿಂದ ಒಂದು ರೊಟ್ಟಿ ಕೊಟ್ಟು ಹೋಗುತ್ತಿದ್ದವ. ಆ ವಿಷಯವನ್ನು ಸಿದ್ಧಾರೂಢರು ಒಂದು ಕಡೆ ಹೇಳಿದ್ರು ಅಂಥೇಳಿ ಇಲ್ಲಿ ಹೇಳ್ತಾರೆ. ಏನಂದ್ರೆ ಅಪ್ಪೋಳು ಹೇಳ್ತಿದ್ರಂತ ಸಿದ್ಧಾರೂಢರು ಏನಂದ್ರೆ, ಆವಾಗ ದಾಂಡಪ್ಪ ಒಂದು ರೊಟ್ಟಿ ಕೊಡ್ತಿದ್ದ, ಬಾಯಿ ಒಳಗೆ ಕಾಚ ಹಾಕಿಕೊಂಡಂಗೆ ಅನಿಸ್ತಿತ್ತು. ಈಗ ಇಷ್ಟು ಅನ್ನ ಬಂದು ಬೀಳ್ತೈತಿ, ತಿನ್ನಾಕ ಬಾಯಿ ಇಲ್ಲಿ ನೋಡಂತ ಹೇಳ್ತಿದ್ರಂತ ಸಿದ್ಧಾರೂಢರು. ಬರೀ ಒಂದು ರೊಟ್ಟಿ ಸಿಕ್ಕರೆ ಸಾಕಪ್ಪ ಅಂತ ಹೇಳಿ ಆನಂದಪಟ್ಟ ದಾಂಡಪ್ಪ ಮಾನೆ ಕೊಟ್ಟಂಥ ರೊಟ್ಟಿ ತಿಂತಿದ್ನಿಪ್ಪ. ಈಗ ರಾಶಿ ಗಂಟ್ಲೆ ಬಂದು ಬೀಳ್ತೈತಿ, ತಿನ್ನೋ ಮನಸ್ಸಿಲ್ಲ ನೋಡಪ್ಪ ಅಂತ ಹೇಳಿಕಾರ ಸಿದ್ಧಾರೂಢರು ಭಕ್ತರ ಮುಂದೆ ವಿಶೇಷವಾಗಿ ಹೇಳ್ತಿದ್ರಂತ. ಮುಂದೆ ಹೇಳ್ತಿದ್ರು ಏನಂದ್ರೆ, ಹೊಟ್ಟೆ ಹಸಿತಪ್ಪ ಅಂದ್ರೆ ಊರಾಗ ಹೋಗಿ ಯಾರ್ದೋ ಮನೆ ಮುನ್ನ ನಿಂದಿರ್ತಿದ್ನಿಪ್ಪ. ಆವಾಗ ಯಾರೇ ಒಂದು ರೊಟ್ಟಿ ಕೊಟ್ಟರೆ ತಿಂತಿದ್ದೆ, ಇಲ್ಲ ಅಂದ್ರೆ ನಾ ಅವತ್ತು ಉಪವಾಸನೆ ಇರ್ತಿದ್ನಿಪ್ಪ ಅಂತ ಹೇಳ್ತಿದ್ರಂತ. ಆವಾಗ ಭಕ್ತರು ಕೇಳ್ತಿದ್ರು, ಯಪ್ಪ ಮತ್ತು ರೊಟ್ಟಿ ಸಿಗಲೇ ಇಲ್ಲ, ಊಟ ಸಿಗಲೇ ಇಲ್ಲ ಅಂದ್ರೆ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಿತ್ತು ಅಂತ ಕೇಳಿದ್ರಂತ ಸಿದ್ಧಾರೂಢರನ್ನ. ಸಿದ್ಧಾರೂಢರು ನಕ್ಕೊಂತ ಒಂದು ಮಾತು ಹೇಳಿದ್ರಂತ, 5 ಮನೆ ಮುಂದೆ ಹೋಗಿ ನಿಲ್ತಿದ್ನಿಪ್ಪ.
5 ಮನೆಯೊಳಗೆ ಒಬ್ಬರು ಯಾರಾದರೂ ಪ್ರಸಾದ ಕೊಟ್ಟರೆ ಸ್ವೀಕಾರ ಮಾಡ್ತಿದ್ದೆ. ಇಲ್ಲ ಅಂದರೆ ಇವತ್ತು ನನ್ನ ಪ್ರಾರಬ್ಧದೊಳಗೆ ಪರಮಾತ್ಮ ಉಪವಾಸ ಇರೋದನ್ನು ಬರೆದ್ದಾನ. ನನ್ನ ಒಂದು ಪ್ರಾರಬ್ಧದೊಳಗೆ ಇವತ್ತು ಅನ್ನ ಇಲ್ಲ ಅಂತೇಳಿ ತಿಳ್ಕೊಂಡು ಡುಮ್ಗೇರಿ ಕೆರೆ ಕಡೆ ಹೋಗಿ ಹಕ್ಕಳಿಗಟ್ಟಿದಂಥ ಮಣ್ಣು ತಿಂದು ನೀರು ಕುಡಿತಿದ್ನಿಪ್ಪ ಅಂಥೇಳಿ ಸಿದ್ಧಾರೂಢರು ಹೇಳ್ತಿದ್ರಂತ ನೋಡ್ರಿ. ಕೃಷ್ಣಾಪುರದೊಳಗೆ ಕಾರಡಗಿ ಮಲ್ಲಪ್ಪನವರು ಊಟಕ್ಕೆ ಕುಂತಿದ್ರಂತ. ಅವರ ಧರ್ಮಪತ್ನಿ ಚೆನ್ನಮ್ಮ ರೊಟ್ಟಿ ಮಾಡಾಕತ್ತಿದ್ಲು ಅಡುಗೆ ಮನೆಯೊಳಗೆ. ಆವಾಗ ಆ ಕಾರಡಗಿ ಮಲ್ಲಪ್ಪನವ್ರ ಮನೆ ಮುಂದೆ ಸಿದ್ಧಾರೂಢರು ಬಂದು ನಿಂದಿರ್ತಾರೆ. ಆವಾಗ ತಮ್ಮ ಧರ್ಮಪತ್ನಿಯಾದಂಥ ಚೆನ್ನಮ್ಮಗೆ ಮಲ್ಲಪ್ಪನವ್ರು ಹೇಳ್ತಾರೆ, ಹೊರಗೆ ಯಾರೋ ಸಾಧುಗಳು ಬಂದಂಗೆ ಕಾಣಿಸ್ತೈತಿ, ಅವರಿಗೆ ಹೋಗಿ ಒಂದು ರೊಟ್ಟಿ ಕೊಟ್ಟು ಬಾ ಅಂತ ಹೇಳ್ತಾರೆ. ಆವಾಗ ಚೆನ್ನಮ್ಮ ರೊಟ್ಟಿ ತೊಗೊಂಡು ಹೊರಗೆ ಬರೋ ಮಟ್ಟ ಅಂದ್ರೆ ಸಿದ್ಧಾರೂಢರು ಏನು ಮಾಡಿಬಿಟ್ಟಿದ್ರು ಅಂದ್ರೆ ಕೃಷ್ಣಾಪುರ ಓಣಿ ದಾಟಿಬಿಟ್ಟಿದ್ರು ಅವರು. ಆವಾಗ ಕಾರಡಗಿ ಮಲ್ಲಪ್ಪನವ್ರಿಗೆ ಮನೆಗೆ ಸಾಧು ಬಂದ ಹಂಗೆ ಹೋದಲ್ಲ ಅಂಥೇಳಿ ಮನಸ್ಸಿಗೆ ಹಾಳಾಗಿ ಆ ಪ್ರಸಾದವನ್ನು ಹಿಡ್ಕೊಂಡು ಹಂಗೆ ಹುಡ್ಕೊತ ಹೋಗಿದ್ರಂತ ಸಿದ್ಧಾರೂಢರು ಬೆನ್ನು ಹತ್ತಿ. ಆವಾಗ ಸಿದ್ಧಾರೂಢಪ್ಪಗಳು ಲೋಕೂರು ದ್ಯಾಮವ್ವನ ಗುಡಿ ಕಟ್ಟಿ ಮೇಲೆ ಕುಂತಿದ್ರಂತ. ಅಲ್ಲಿ ಹೋಗಿ ಸಿದ್ಧಾರೂಢರಿಗೆ ರೊಟ್ಟಿ ಪಲ್ಯ ಕೊಟ್ರಂತ. ಅದನ್ನು ಸಿದ್ಧಾರೂಢರು ಸ್ವೀಕಾರ ಮಾಡಿದ್ರಂತ. ಸಿದ್ಧಾರೂಢಪ್ಪಗಳನ್ನು ಒಬ್ಬ ಸಾಧು ಅಥವಾ ಸನ್ಯಾಸಿ ಅನ್ನೋದಕ್ಕಿಂತನೂ ಆರೂಢ ತತ್ವ ದರ್ಶನದ ಒಂದು ಜೀವಂತ ಮೂರ್ತಿ ಅಂತ ಅವರನ್ನು ಕರಿಬೋದು ಅಂತ ಹೇಳ್ತಿದ್ರು. ಸ್ವತಃ ಆರೂಢ ತತ್ವನ ದೇಹವನ್ನು ಧರಿಸಿ ಸಿದ್ಧಾರೂಢ ರೂಪದಿಂದ ತನ್ನ ಒಂದು ಪ್ರಚಾರವನ್ನು ತಾನೇ ಮಾಡ್ಕೊಳ್ಳಕತ್ತೈತೇನಪ್ಪ ಅನ್ನೋರಂಗೆ ಇತ್ತಂತ ನೋಡ್ರಿ. ಅವರ ಪ್ರತಿ ನಿಮಿಷದ ಜೀವನ ಘನ ಆದರ್ಶವನ್ನು ಬಿಂಬಿಸ್ತಿತ್ತಂತ. ಅವರು ತಮ್ಮ ಜೀವನದೊಳಗೆ 2 ಅನ್ನುವಂಥ ಶಬ್ದಕ್ಕೆ ಅವಕಾಶನೇ ಕೊಡ್ತಿಲ್ಲಂತ ನೋಡ್ರಿ. ಪ್ರಪಂಚದೊಳಗಿರುವಂಥ ಅನುರೇಣು ತೃಣಕಾಷ್ಟಗಳಲ್ಲೆಲ್ಲ ಆ ದೈವಶಕ್ತಿ ಬಿರುಕಿಲ್ಲದಂಗೆ ತುಂಬಿಬಿಟ್ಟೈತಿ. ಎಲ್ಲವೂ ನಾನೇ ಆಗಿದ್ದೇನೆ, ನನ್ನೊಳಗೆ ಎಲ್ಲವೂ ಅಡಗೈತಿ, ನಾನು ಇದರ ಆದಿನೂ ಹೌದು, ಇದರ ಅಂತ್ಯನೂ ಹೌದು ಅಂತ ಹೇಳ್ಕಾರ ಸಿದ್ಧಾರೂಢರು ನಂಬಿಬಿಟ್ಟಿದ್ರಂತ ನೋಡ್ರಿ. ಮತ್ತು ಅವ್ರಿಗೆ ಇದು ಅನ್ನ, ಇದು ವಿಷ ಅನ್ನೋ ವ್ಯತ್ಯಾಸ ಎದ್ದಿದ್ದಿಲ್ಲ. ಇದು ಕಾಡು, ಇದು ನಾಡು, ಇದು ಸುಡುಗಾಡು ಅಂತಲೂ ಅವರಿಗೆ ಭೇದ ಭಾವನೆ ಇದ್ದಿದ್ದಿಲ್ಲ. ಎಂಥ ಒಂದು ಆರೂಢ ತತ್ವ ನಮ್ಮಪ್ಪ ಸಿದ್ಧಾರೂಢಪ್ಪಂದಂತ. ಮತ್ತು ಅವರಿಗೆ ಜೀವನದೊಳಗೆ ವ್ಯಥ್ಯನೂ ಅನ್ನಿಸ್ಲಿಲ್ಲ, ಹರ್ಷನೂ ಅನ್ನಿಸ್ಲಿಲ್ಲ, ನಿರ್ಲಿಪ್ತ ಸ್ಥಿತಿ. ಮತ್ತು ಯಾವಾಗಲೂ ಸಹಿತ ತಮ್ಮ ಆನಂದದೊಳಗನ ತಾವಿರೋರು. ಚಿದ್ಗನಾನಂದ ಸ್ವಾಮಿಗಳ ಸಮಾಧಿ ಮಂದಿರಕ್ಕೆ ಅವರು ಬಂದಾಗ ಅವರ ಹತ್ರ ಏನೂ ಇದ್ದಿದ್ದಿಲ್ಲ. ಆವಾಗ ಡಿಸೆಂಬರ್ದ ಚಳಿಗಾಲಿತ್ತು. ರಾತ್ರಿ ಹೊತ್ತವರು ಡುಮ್ಮಿಗೇರಿ ಸುಡುಗಾಡಕ್ಕೆ ಹೋಗಿದ್ರಂತ. ಮಧ್ಯರಾತ್ರಿ ಸಮಯ. ಸುಡುಗಾಡಿನೊಳಗೆ ಒಂದು ಹೆಣ ಸುಟ್ಟಿದ್ರು. ಹೆಣ ಸುಟ್ಟು ಹೋಗಿತ್ತು, ಸ್ವಲ್ಪ ಸ್ವಲ್ಪ ಕಟ್ಟಿಗೆ ಉರಿಯಾಕತ್ತಿದ್ದು. ಆವಾಗ ಅಲ್ಲೇ ಸ್ವಲ್ಪ ಆ ಉರಿಗೆ ಕಾಸ್ಕೋತ ಕೂತಿದ್ರು ಸಿದ್ಧಾರೂಢಪ್ಪಗಳು. ಡುಮ್ಮಿಗೇರಿ ಏನು ಸುಡುಗಾಡಿತ್ತಲ್ಲಿ, ಅಲ್ಲಿ ಮಧ್ಯರಾತ್ರಿ ಆಗಿರಬೇಕು. ಅಲ್ಲಿ ಸ್ಮಶಾನ ಮೌನ ಆವರಿಸೈತಿ. ಯಾರೋ ಒಂದು 4-5 ಮಂದಿ ಒಂದು ಚಟ್ಟದ ಮೇಲೆ ಹೆಣ ಮಲಗಿಸ್ಕೊಂಡು ಬರಾಕತ್ತಾರ. ಆವಾಗ ಸಿದ್ಧಾರೂಢಪ್ಪಗಳು ಅವ್ರು ಬರೋದನ್ನು ನೋಡಿ ಎದ್ದು ನಿಂತ್ರಂತ ನೋಡ್ರಿ. ಅಷ್ಟು ಅನ್ಬಿಡ್ದು ಅವ್ರು ಏನು ಹೆಣ ತೊಗೊಂಡು ಬರಾಕತ್ತಿದ್ರು.
ಆ ಸುಡುವ ಬೆಂಕಿ ಒಳಗಿಂದ ಒಂದು ದೆವ್ವ ಬಂತು ಅಂತ ಅವ್ರು ತಿಳ್ಕೊಂಡು ಆ ಹೆಣ ಅಲ್ಲೇ ಚೆಲ್ಲಿ ಓಡಾಕತ್ರವ್ರು. ಆವಾಗ ಬರ್ರಿಪ್ಪ ಇದರ ಅಂತ್ಯ ಸಂಸ್ಕಾರವನ್ನು ಮಾಡಿ ಹೋಗ್ಬರ್ರಿ ಅಂದರೂ ಸಹಿತ ಅವ್ರ ಹಿಂದೆ ಹೊಳ್ಳಿ ನೋಡ್ದಂಗೆ ಏನು ಮಾಡಿಬಿಟ್ರಪ್ಪ ಅಂದ್ರೆ ಓಡೇ ಹೋಗಿಬಿಟ್ರು. ಅದೇನು ಚಟ್ಟ ಅಲ್ಲಿ ಇಳಿಸಿದ್ರು ಅಲ್ಲಿ ಹೋಗಿ ನೋಡ್ತಾರೆ, ಹೆಣ ಬಾತಿತ್ತದು. ಆವಾಗ ಏನು ಮಾಡಬೇಕು ಸಿದ್ಧಾರೂಢರು ಸುಮ್ಮನೆ ಮತ್ತೆ ಕಾಶಿಗೋತ ಕುಂತರು. ಆವಾಗ ಆಕಾಶದ ಕಡೆ ಕೈ ಮಾಡಿ ಸಿದ್ಧಾರೂಢ ಪೋಳು ಭಗವಂತನನ್ನು ಕುರಿತು ಅಂದ್ರಂತ ನೋಡ್ರಿ. ಭಗವಂತನನ್ನು ಕುರಿತು ಅಂದರೆ ಏನಂದ್ರೆ, ಭಗವಂತ ನೀ ಎಷ್ಟು ಕರುಣಾಮಯಿಪ, ನಿನ್ನ ಕಾರುಣ್ಯ ಎಷ್ಟಂತ ವರ್ಣಿಸ್ಲಿಪ್ಪ. ಹಾಸಿಗಿರಲಾರ್ದ ಹೊತ್ಕೊಳ್ಳಾಕಿರಲಾರ್ದ ಒರಟನ ನೆಲದ ಮ್ಯಾಲೆ ಮಲ್ಕೋತಿದ್ನಿ, ನನಗೆ ನೀ ಇವತ್ತು ಮೆತ್ತನ ಸಿದಿಗಿ ಹುಲ್ಲು ಕೊಟ್ಟು, ದೇವಾ ನಿನ್ನ ಔದಾರ್ಯಕ್ಕೆ ನಾ ಋಣಿ ಅಂಥೇಳಿ ದೇವರ ಉಪಕಾರವನ್ನು ಸ್ಮರಿಸಿ ಅದೇನು ಚಟ್ಟಿತ್ತಲ್ಲ, ಚಟ್ಟದ ಮೇಲೆ ಮಲ್ಕೊಂಡಿದ್ದ ಹೆಣನ ಆ ಕಡೆ ಹೋಳು ಮಾಡಿ ಅದರ ಬೆನ್ನಿಗೆ ಬೆನ್ನು ಹಚ್ಚಿ ತಾವು ಮಲ್ಕೊಂಡು ಬಿಟ್ರಂತ ನೋಡ್ರಿ. ತುಂಬ ಮಲಗಿದ್ದಂತಹ ಶವವನ್ನು ಹೋಳು ಮೈ ಮಾಡಿ ಮೆಲ್ಲನೆ ಶವದ ಬೆನ್ನಿಗೆ ತಾವು ಬೆನ್ನು ಕೊಟ್ಟು ಮಲಗಿದರು. ಕೂಡಲೇ ಅವ್ರಿಗೆ ನಿದ್ದೆ ಹತ್ತಿಬಿಡ್ತಂತ ನೋಡ್ರಿ. ಆ ದಿನದಂಥ ಗಾಢದ ನಿದ್ದೆ ನಾ ಎಂದೂ ಮಾಡಿರ್ಕಿಲ್ಲಪ್ಪ ಅಂತ ಹೇಳಿಕಾರ ಶಿಷ್ಯರನ್ನು ಕುರಿತು ಸಿದ್ಧಾರೂಢ ಪೋಳು ಹೇಳಾಕತ್ತಿದ್ರಂತೆ. ಆ ಸಮಯದೊಳಗೆ ತದೇಕ ಚಿತ್ತದಿಂದ ಕೇಳ್ಕೋಂತ ಕುಂತಂಥ ಗೋಕುಲದ ತೇಗೂರು ಮಠದ ಗುರುಸಿದ್ದಯ್ಯನವರು ಕುತೂಹಲಭರಿತರಾಗಿ ಸಿದ್ಧಾರೂಢರ ಮುಂದೆ ಕೈ ಮುಕ್ಕೊಂಡು ನಿಂತು, ಅಪ್ಪ, ಭಯಾನಕವಾದಂತಹ ಸುಡುಗಾಡ ಮಧ್ಯರಾತ್ರಿ ಹೆಣದ ಬೆನ್ನಿಗೆ ಬೆನ್ನು ಕೊಟ್ಟ ಮಲಗಿದಿ, ನಿನಗೆ ಭಯ ಅನ್ನಿಸ್ಲಿಲ್ಲೇನೋ ಅಂತ ಕೇಳಿದ್ರು ಅವರು. ಆವಾಗ ಸಿದ್ಧಾರೂಢರು ಹೇಳ್ತಾರೆ, ನಕ್ರಂತ ಗುರುಸಿದ್ದಯ್ಯ, ಯಾಕೆ ಭಯ ಮಾಡ್ಕೋಬೇಕು? ಪ್ರಪಂಚದ ಪಡಿ ಪದಾರ್ಥಗಳೆಲ್ಲ ಎಲ್ಲದರಲ್ಲಿಯೂ ನಾನು ಅದನ್ನು, ನನ್ನೊಳಗೆ ಪ್ರಪಂಚವೆಲ್ಲ ತುಂಬೈತಿ. ನನ್ನ ಒಂದು ಅಂಶ ಪ್ರಪಂಚ, ಪ್ರಪಂಚದ ಒಂದು ಅಂಶ ನಾನು ಅನ್ನುವಂಥ ಜ್ಞಾನ ದೃಢಗೊಂಡ ಮ್ಯಾಲೆ ಎದ್ರ ಭಯನೋ? ಯಾಕೆ ಭಯ ಪಡಬೇಕು ಹೇಳು? ಆ ಹೆಣದೊಳಗೂ ನಾನು ಅದೇನೆ, ಅದರಿಂದ ನನಗೆ ನಾನು ಯಾಕೆ ಹೆದರಬೇಕು? ಸಕಲ ಜೀವಿರಾಶಿಗಳಲ್ಲಿ ಭಗವಂತನೇ ಕಾಣುವ ಶಿವಬುದ್ಧಿ ಸಿದ್ಧಾರೂಢಪ್ಪನಲ್ಲಿತ್ತಂತ ನೋಡ್ರಿ. ತಾನಲ್ಲದೆ ಅನ್ಯವೇ ಇಲ್ಲವೆಂದು ಅರಿತ ಅರಿವೇ ಅವರಾಗಿದ್ದರು. ಸಿದ್ಧರಂತಹ ಜಗತ್ತಿನ ದೃಢ ಜ್ಞಾನ ಹೊಂದಿರುವ ಮಹಾತ್ಮರು ಸಿಗುವುದು ವಿರಳ, ಅಪರೂಪ. ಅವರ ನಿರ್ಮೋಹ ಸದುವಿನಯ ಅನಾದೃಶ್ಯ. ತಮ್ಮ ಹೊಟ್ಟೆಯ ಹಸಿವೆ ಪರಿಯೇ ಅವರಿಗಿರಲಿಲ್ಲ. ಹೊಟ್ಟೆಯ ಚಿಂತೆಯನ್ನು ಅವರು ಮಾಡಲೇ ಇಲ್ಲ. ಒಂದು ದಿವಸ ಅವರ ಕೇವಲ 5 ಮನೆ ಭಿಕ್ಷಾ ಬೇಡ್ತಿದ್ರು ಅಂತ ಹೇಳ್ಕಾರ ಇಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಮತ್ತೊಂದು ಕಡೆ ಸಿದ್ಧಾರೂಢ ಪೋಳು ಹೇಳಿದಂತಹ ವಿಷಯವನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ನಾನು ಹುಬ್ಬಳ್ಳಿಗೆ ಬಂದ ವರ್ಷ 6 ತಿಂಗಳ ಮೇಲೆ ಬ್ರಾಹ್ಮಣ ಸಾಧು ಚಿದ್ಗನಾನಂದ ಸ್ವಾಮಿಗಳ ಸಮಾಧಿಯಲ್ಲಿ ಇರಲಿಕ್ಕೆ ಶುರು ಮಾಡಿದೆ. ಅದರ ಮೇಲೆ ಗುಡಿ ಇತ್ತು. ಅವರು ಪೂಜೆ ಯಾರೂ ಮಾಡ್ತಿರ್ಕಿಲ್ಲ. ಯಾವಾಗರೇ ಹಳೆ ಹುಬ್ಬಳ್ಳಿಯಿಂದ ಯಾರೋ ಬಂದು ಅದನ್ನು ಮಾಡ್ತಿದ್ರು. ಆ ಅವಧಿಯೊಳಗೆ ಒಬ್ಬರು ನನ್ನ ಭೇಟಿಗೆ ಬರ್ತಿರ್ಕಿಲ್ಲ. 2 ವರ್ಷದ ತನಕ ನಾನು ಯಾರು ಕೂಡ ಮಾತನಾಡಿರ್ಕಿಲ್ಲ. ಮುಂದೆ ಮಂದಿ ಬರೋಕ್ಕೆ ಚಾಲೂ ಮಾಡಿದರು. ಆವಾಗ ನನ್ನ ಜೀವನ ಎಷ್ಟಿತ್ತಪ್ಪ ಅಂದ್ರೆ, ಆ ಸಮಯದೊಳಗೆ ಊರಾಗ ಹೋಗಿ ಭಿಕ್ಷಾ ಬೇಡೋದು,
ಅಲ್ಲೇ ದಾರ್ಯಾಗನ ಊಟ ಮಾಡೋದು. ಆಮೇಲೆ ಎಲ್ಲಿ ನೆರಳಿರ್ತೈತೋ ಅಲ್ಲಿ ಮಲ್ಕೊಳ್ಳೋದು. ರಾತ್ರಿ ಬಂದು ಈ ಚಿದ್ಗಣಾನಂದ ಸಮಾಧಿ ಮಂದಿರದೊಳಗೆ ಮಲ್ಕೋತಿದ್ನಿ. ಆಮೇಲೆ ಬ್ರಾಹ್ಮಣ ಶಾಸ್ತ್ರಿಗಳು ಬರಾಕತ್ರು. ಕೆಲವು ಅಧ್ಯಾತ್ಮದ ವಿಷಯಗಳನ್ನು ಚರ್ಚೆ ಮಾಡಕತ್ರು. ಆವಾಗಿನಿಂದ ನಾ ಏನು ಮಾಡಿದೆ ಅಂತಂದ್ರೆ ಮಾತಾಡೋಕೆ ಆರಂಭ ಮಾಡಿದೆ. ಮತ್ತು ಒಂದು 4-5 ವರ್ಷ ಹಳೆ ಹುಬ್ಬಳ್ಳಿಯಿಂದ ಕೆಲವು ಜನ ಬರ್ತಿದ್ದರು. ಸಾಯಂಕಾಲ ನಾವು ಎಲ್ಲರೂ ಸೇರಿಸಿ ಆತ್ಮಚರ್ಚೆಯನ್ನು ಮಾಡ್ತಿದ್ವಿ ಅಂಥೇಳಿ ಸಿದ್ಧಾರೂಢ ಪೋಳನ ಒಂದು ಕಡೆ ಹೇಳಿದಾರೆ. ಆ ಕಾಲದೊಳಗೆ ಅವರು ಏನೂ ಗಳಿಸಲಿಕ್ಕಿಲ್ಲ. ಅವಧಿಯೊಳಗೆ ನಾ ಒಂದು ವಸ್ತ್ರದ ಹೊರತು ಏನೂ ಆಸ್ತಿ ಮಾಡಲಿಲ್ಲ, ಮಾಡೋ ಇಚ್ಛಾನೂ ಇದ್ದಿದ್ದಿಲ್ಲ. ಮತ್ತು ಆವಾಗ ಈ ಜಗತ್ತು ಮಿಥ್ಯಾದೆ ಅಂತ ಜ್ಞಾನ ಮಾಡಿಕೊಂಡೆ. ಮತ್ತು ಈ ವ್ಯವಹಾರದೊಳಗೆ ಅರ್ಥ ಅಂದರೆ ಸುಖ ಇಲ್ಲ ಅಂತ ಆವಾಗ ತಿಳ್ಕೊಂಡೆ ಅಂಥೇಳಿ ಸಿದ್ಧಾರೂಢರು ಕೆಲವು ಕಡೆ ಹೇಳಿದಾರಂತೆ. ಸಿದ್ಧಾರೂಢಪ್ಪಗಳು ಸುಮಾರು 45ನೇ ವಯಸ್ಸಿಗೆ ಹುಬ್ಬಳ್ಳಿಗೆ ಬಂದಿರಬಹುದು ಅಂತ ಊಹಿಸ್ತಾರೆ. ನಾನು ಹುಬ್ಬಳ್ಳಿಗೆ ಬರುವಾಗೆ ಸುದ್ದ ನನ್ನ ಹತ್ತಿರ ಕೌಪೀನ ಮತ್ತು ವಸ್ತ್ರದ ಹೊರತು ಏನೂ ಇದ್ದಿದ್ದಿಲ್ಲ. ಹುಬ್ಬಳ್ಳಿಗೆ ಬರೋಕ್ಕಿಂತ ಮೊದಲು ನಾ ಯಾವ ಶಿಷ್ಯರಿಗೂ ಉಪದೇಶ ವಗೈರೆ ಏನೂ ಮಾಡಿದ್ದಿಲ್ಲ. ನಾನು ಜ್ಞಾನ ಮಾಡಿಕೊಂಡದ್ದು ಅದ್ವೈತ. ನಾನು ಇಲ್ಲಿಗೆ ಬಂದಾಗೆ 40 ವರ್ಷಗಳು ಆಗಿರಬಹುದು ಅಂಥೇಳಿ ಸಿದ್ಧಾರೂಢರು ಒಂದು ಕಡೆ ಹೇಳಿಕೊಂಡಂತಹ ವಿಷಯವನ್ನು ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ. ಮುಂದೆ ಹೇಳ್ತಾರೆ ಅವರು ಏನಂತಂದ್ರೆ 4-5 ವರ್ಷದ ನಂತರ 2 ಚಪ್ಪರವನ್ನು ಹಾಕಿದರು ಚಿದ್ಗಣಾನಂದ ಸ್ವಾಮಿ ಸಮಾಧಿ ಮಂದಿರದ ಮುಂದೆ. ಆ ಚಪ್ರದಲ್ಲಿನ ಕೆಲವು ಜನ ಸನ್ಯಾಸಿಗಳು ಮುಮುಕ್ಷುಗಳು ಉಳಿತಿದ್ದರು. ಆತ್ಮಚಿಂತನೆ ನಡೀತಿತ್ತು. ಒಂದು ಬಾವಿಯನ್ನು ಸಹಿತ ತೆಗೆದಿದ್ದರು ಅಂಥೇಳಿ ಹೇಳ್ತಾರೆ. ಮತ್ತು ಅಲ್ಲಿದ್ದಂಥ ಮುಳ್ಳು ಕಂಟಿಗಳನ್ನು ಸ್ವಚ್ಛ ಮಾಡಿದರು. ಮತ್ತೊಂದು ವಿಷಯವನ್ನು ಹೇಳ್ತಾರೆ ಇಲ್ಲಿ ಏನಂದ್ರೆ, ಸಿದ್ಧರ ಬಳಿಯಲ್ಲಿ ಯಾವ ಗ್ರಂಥಗಳು ಇರಲಿಲ್ಲ. ಆದರೂ ದಿನಾಲು ನಿಜಗುಣರ ಗ್ರಂಥದಲ್ಲಿಯ ಶ್ಲೋಕಗಳನ್ನು ಉದ್ಘರಿಸುತ್ತಾ ಶಾಸ್ತ್ರದ ವಿಷಯವನ್ನು ಅವರೇ ಹೇಳುತ್ತಿದ್ದರು. ಸಿದ್ಧರ ಶಾಸ್ತ್ರದ ಜ್ಞಾನಕ್ಕೆ ಮಾರು ಹೋದಂಥ ಕೃಷ್ಣಾಪುರ ಗ್ರಾಮದ ಚಿಕ್ಕಮಠದ ಗುರುಪಾದಯ್ಯನವರು ತಮ್ಮ ಶಿಷ್ಯರನ್ನು ಕರೆದುಕೊಂಡು ಸಿದ್ಧರ ಬಳಿಗೆ ಬರತೊಡಗಿದರು. 12 ಮಠದ ಜಡಿಮಠದ ಸ್ವಾಮಿಗಳು ಇಲ್ಲಿಗೆ ಬರುತ್ತಿದ್ದರು. ನಿಜಗುಣರೇ ಸಿದ್ಧಾರೂಢರಾಗಿ ಬಂದಿದ್ದಾರೆ ಎನ್ನುವ ನಂಬಿಕೆ ಭಕ್ತರಲ್ಲಿ ಹುಟ್ಟಿತು. ಸಿದ್ಧರು ಯಾವ ಜಾತಿ ಮತ ಪಂಥದ ಹೆಸರನ್ನೇ ಎತ್ತದೆ, ಕೇವಲ ಜೀವದ ಉದ್ಧಾರವಾಗುವ ಮಾರ್ಗವನ್ನೇ ತಿಳಿಸುತ್ತಿದ್ದರು. ಅವರ ಬಳಿಗೆ ಹೋದವರ ಎಲ್ಲ ಸಮಸ್ಯೆಗಳಿಗೆ ತತ್ಕ್ಷಣದಲ್ಲಿ ಪರಿಹಾರ ಒದಗುತ್ತಿತ್ತು ಅಂತ ಹೇಳ್ತಾರೆ. ಸಿದ್ಧಾರೂಢ ಪೂಳೆ ಹೆಂಗಿದ್ರಪ್ಪ ಅಂದ್ರೆ, ಎಂಥವ ಬಂದರೂ ಸಹಿತ ಅವನಿಗೆ ಪರಿಹಾರ ಸಿಗ್ತಿತ್ತಂತ ನೋಡ್ರಿ. ಮತ್ತೊಂದು ಹೇಳ್ತಾರೆ ಇಲ್ಲಿ ಏನಂತಂದ್ರೆ, ಸಿದ್ಧಾರೂಢರ ಹಂತಕ್ಕೆ ಹೋಗಿ ಬಂದವರಿಗೆ ಬರೀ ಹೊಟ್ಟೆ, ಖಾಲಿ ಹೊಟ್ಟೆ ಮತ್ತು ಬರೀ ನೆತ್ತಿ ಇರ್ತಿರ್ಕಿಲ್ಲ ಅಂತ ನೋಡ್ರಿ. ಹೊಟ್ಟೆನೂ ತುಂಬುತ್ತಿತ್ತಂತ, ನೆತ್ತಿಗೆ ಜ್ಞಾನನೂ ಸಿಗುತ್ತಿತ್ತಂತ ನೋಡ್ರಿ. ಸಿದ್ಧಾರೂಢ ಪೂಳೆ ಹೆಂಗಿದ್ರಂದ್ರೆ, ಆ ವ್ಯಕ್ತಿಯನ್ನು ನೋಡಿದ ಕೂಡಲೇ ಅವನ ಯೋಗ್ಯತೆ ಅವರಿಗೆ ಗೊತ್ತಾಗುತ್ತಿತ್ತು. ಅವನ ಯೋಗ್ಯತೆಗೆ ತಕ್ಕ ಹಾಗೆ ಜ್ಞಾನದ ವಿಷಯಗಳನ್ನು ಅವಂಗೆ ಹೇಳಿ ಪ್ರಸಾದವನ್ನು ಉಣಿಸಿ ಅವನ ಜೀವನವನ್ನು ಸುಧಾರಿಸ್ತಿದ್ರು ಸಿದ್ಧಾರೂಢ ಪೋಳು. ಬರಿದಾದ ಹೊಟ್ಟೆಯಿಂದ, ಖಾಲಿ ತಲೆಯಿಂದ ಯಾರೂ ತಮ್ಮ ಮನೆಗೆ ಮರಳುತ್ತಿರ್ಕಿಲ್ಲ ಅಂತ ನೋಡ್ರಿ ಸಿದ್ಧಾರೂಢರ ಹಂತಕ್ಕೆ ಬಂದವರು. ಇಂತಹ ಸದ್ಗುರು ಸಿದ್ಧಾರೂಢಪ್ಪನನ್ನು ಪಡೆದಂಥವರು ನಾವೆಷ್ಟು ಪುಣ್ಯಾತ್ಮರು. ಆ ಸದ್ಗುರು ಸಿದ್ಧಾರೂಢಪ್ಪನ ಕೃಪಾದೃಷ್ಟಿ ನಮ್ಗೆ ನಿಮಗೆ ಹಿಂಗೆ ಸದಾ ಕಾಲ ಇರಲಿ. ಆದಷ್ಟು ಆ ಸದ್ಗುರುವಿನ ಚಿಂತನೆಯನ್ನು ಮಾಡ್ಕೋತ
ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋಣ.